ಸೊ ನೀವು ಕೂಡ ಇದೇ ರೀತಿ 2024 ಅಲ್ಲಿ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಮಿಲಿಯನ್ಸ್ ಆಫ್ ವ್ಯೂಸ್ನ ಜನರೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಆದರೆ ಯಾವ ಟಾಪಿಕ್ ಮೇಲೆ ಚಾನಲ್ ಓಪನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ಹೈ CPM, ಲೋ ಕಾಂಪಿಟೇಷನ್ ಮತ್ತು ಯಾವಾಗಲೂ ಟ್ರೆಂಡಿಂಗ್ ಅಲ್ಲೇ ಇರೋ ಟಾಪ್ 7 ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಐಡಿಯಾಗಳನ್ನ ನಿಮಗೋಸ್ಕರ ತಂದಿದ್ದೀನಿ. ಸೊ ಈ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಹಾಗೆ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋದಿಂದ ಖಂಡಿತ ನೀವು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಂಬರ್ 1, ಪ್ಲೇನ್ ಕ್ರ್ಯಾಶ್ ಚಾನಲ್. ಇಂಡಿಯಾದಲ್ಲಿ ಪ್ಲೇನ್ ಕ್ರ್ಯಾಶ್ ಬಗ್ಗೆ ಹೇಳುವಂತ ಚಾನಲ್ ಸಂಖ್ಯೆ ಬಹಳ ಕಡಿಮೆ ಅಂದ್ರೆ ಈ ಒಂದು ಚಾನಲ್ ಬಿಟ್ಟರೆ ಬೇರೆ ಯಾವ ಚಾನಲ್ ಕೂಡ ಇಲ್ಲ. ಈ ಚಾನಲ್ 1.14 ಮಿಲಿಯನ್ ಸಬ್ಸ್ಕ್ರೈಬರ್ ನ ಹೊಂದಿದೆ. ಮಂತ್ಲಿ 1.5 ಮಿಲಿಯನ್ ವ್ಯೂಸ್ ಈ ಚಾನಲ್ಗೆ ಬರುತ್ತೆ. ಇದರಿಂದ ಆವರೇಜ್ $4K ಮಂತ್ಲಿ ಅರ್ನ್ ಮಾಡುತ್ತೆ. ಅಂದ್ರೆ ಇಂಡಿಯನ್ ಕರೆನ್ಸಿಲಿ 3.3 lakhs. ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ ನೀವು ಕೂಡ ಆರಾಮಾಗಿ ಈ ಚಾನಲ್ ಇಂದ ಅರ್ನ್ ಮಾಡಬಹುದು. ಕಂಟೆಂಟ್ ಗೇನು ಕೊರತೆ ಇರೋದಿಲ್ಲ. ಎಷ್ಟೋ ಪ್ಲೇನ್ಸ್ ಕ್ರ್ಯಾಶ್ ಆಗಿದೆ, ಹೈಜಾಕ್ ಆಗಿದೆ. ಸ್ವಲ್ಪ ರಿಸರ್ಚ್ ಮಾಡಿ ಇದನ್ನ ಒಂದು ಸ್ಟೋರಿ ತರ ಹೇಳಿದ್ರೆ ಈ ಚಾನಲ್ ನ ಬೇಗ ಗ್ರೋ ಮಾಡಬಹುದು. ನಂಬರ್ 2, ಬುಕ್ ರಿವ್ಯೂ. ತುಂಬಾ ಜನಕ್ಕೆ ಬುಕ್ ಓದೋ ಹವ್ಯಾಸ ಇದೆ. ಆದ್ರಿಂದ ಒಂದು ಬುಕ್ ಅನ್ನ ಓದೋ ಮುಂಚೆ ಅದರ ರೇಟಿಂಗ್ಸ್ ಮತ್ತೆ ರಿವ್ಯೂಸ್ ನ ತಿಳ್ಕೊಳ್ಳೋಕೆ ಬಯಸ್ತಾರೆ. ಹೀಗಾಗಿ ಅವರು ಅಂತ ಬುಕ್ ರಿವ್ಯೂ ಮಾಡೋ ಚಾನಲ್ ಗಳನ್ನ ಹೆಚ್ಚಾಗಿ ಫಾಲೋ ಮಾಡ್ತಾರೆ. ಇಂಥ ಚಾನಲ್ ಗಳಿಗೆ ಇತ್ತೀಚೆಗೆ ಬಹಳ ಡಿಮ್ಯಾಂಡ್ ಕೂಡ ಇದೆ. ಇದಕ್ಕೆ ಗ್ರೇಟ್ ಎಕ್ಸಾಂಪಲ್ ಈ ಚಾನಲ್ಗಳು. ಗ್ರೇಟ್ ಇಂಡಿಯಾಸ್ ಗ್ರೇಟ್ ಲೈಫ್ ಇದು 6.92 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹೊಂದಿದೆ. ಹಾಗೆ CKN 4.16 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹೊಂದಿದ್ರೆ ರೀಡರ್ಸ್ ಬುಕ್ಸ್ ಕ್ಲಬ್ ಅನ್ನೋ ಚಾನಲ್ 2.19 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹೊಂದಿದೆ. ಈ ಎಲ್ಲಾ ಚಾನಲ್ ಗಳಿಗೆ ಆವರೇಜ್ ಮಂತ್ಲಿ 5 ಮಿಲಿಯನ್ ವ್ಯೂಸ್ ಅಂತೂ ಆರಾಮ್ಸೆ ಬರುತ್ತೆ. ಅರ್ನಿಂಗ್ಸ್ ಕೂಡ $15K to $20K ಗಳಿಸ್ತಾರೆ. ಇದೆಲ್ಲದಕ್ಕಿಂತ ಒಳ್ಳೆ ವಿಷಯ ಏನಂದ್ರೆ ಈ ಎಲ್ಲಾ ಚಾನಲ್ಗಳು ಫೇಸ್ಲೆಸ್. ಕನ್ನಡದಲ್ಲಿ ಈ ರೀತಿ ಚಾನಲ್ಗಳು ಬಹಳ ಕಡಿಮೆ. ಆದ್ರಿಂದ ನೀವು ಕೂಡ ಈ ರೀತಿ ಚಾನಲ್ ಕ್ರಿಯೇಟ್ ಮಾಡೋಕೆ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪ ಅಂದ್ರೆ ಬುಕ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಫಿಲಿಯೇಟ್ ಮಾರ್ಕೆಟ್ ಇಂದನೂ ನೀವು ಹೆಚ್ಚು ಅರ್ನ್ ಮಾಡಬಹುದು. ನಂಬರ್ 3, ಹಾರರ್ ಸ್ಟೋರೀಸ್. 2024ರಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಅಂದ್ರೆ ಅದು ಹಾರರ್ ಸ್ಟೋರಿ. ಹಾರರ್ ಸ್ಟೋರಿ ಮಾಡುವಂತ ಚಾನಲ್ ಗಳಿಗೆ ವ್ಯೂವರ್ಸ್ ಗೆ ಏನು ಕಡಿಮೆ ಇರೋದಿಲ್ಲ. ಈ ತರ ವಿಡಿಯೋಸ್ ನ ಮಕ್ಕಳಿಂದ ಹಿಡಿದು ವಯಸ್ಸಾದವರು ನೋಡ್ತಾರೆ. ಇದರಿಂದ ಒಳ್ಳೆ ವ್ಯೂಸ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಚಾನಲ್ ನೋಡಿ, ಹಾರರ್ ಶಾರ್ಟ್ಸ್ ಪಾರ್ಟಿ. ಇದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹೊಂದಿದೆ. ಮಂತ್ಲಿ ಆರಾಮ್ಸೆ 6 ಮಿಲಿಯನ್ ವ್ಯೂಸ್ ನ ಗಳಿಸುತ್ತೆ. ಮಂತ್ಲಿ ಅರ್ನಿಂಗ್ ಕೂಡ $2K to $25K ತನಕ ಇರುತ್ತೆ. ನೀವು ಕೂಡ ಈ ಟಾಪಿಕ್ ಅಲ್ಲಿ ಒಳ್ಳೆ ಅರ್ನಿಂಗ್ ಮಾಡಬಹುದು. ಈ ಚಾನಲ್ ಗೆ ಕಂಟೆಂಟ್ ಗೇನು ಕೊರತೆ ಇರೋದಿಲ್ಲ. ChatGPT ಅಂತ AI ನ ಯೂಸ್ ಮಾಡ್ಕೊಂಡು ನೀವೇ ಸ್ಟೋರಿನ ಕ್ರಿಯೇಟ್ ಮಾಡಬಹುದು. ನಂಬರ್ 3, ಮೋಟಿವೇಶನ್ ವಿಡಿಯೋ. ಕರೆಂಟ್ ಜನರೇಷನ್ ಅಂತೂ ಫುಲ್ ಆಫ್ ಡಿಪ್ರೆಷನ್ ಅಂಡ್ ಸ್ಟ್ರೆಸ್ ಇಂದಾನೆ ತುಂಬಿಕೊಂಡಿದೆ. ಹಾಗಾಗಿ ಡೈಲಿ ಮೋಟಿವೇಶನ್ಗೋಸ್ಕರ ಮೋಟಿವೇಶನ್ ಚಾನಲ್ ಗಳನ್ನ ನೋಡ್ತಾರೆ. ಮೋಟಿವೇಶನ್ ನ ಅಗತ್ಯ ಎಲ್ಲರಿಗೂ ಇರುತ್ತೆ. ಸೊ ನೀವು ಈ ಚಾನಲ್ ನ ಕ್ರಿಯೇಟ್ ಮಾಡಿ ಒಳ್ಳೆ ಅರ್ನ್ ಕೂಡ ಮಾಡಬಹುದು. ಇಂಡಿಯಾದಲ್ಲಿ ಸುಮಾರಷ್ಟು ಮೋಟಿವೇಶನ್ ಚಾನಲ್ ಗಳಿದೆ. ಆದ್ರೆ ಮೋಟಿವೇಶನ್ ಚಾನಲ್ ಗಳಿಗೆ ಆಡಿಯನ್ಸ್ ಏನು ಕೊರತೆ ಇರೋದಿಲ್ಲ. ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಆರಾಮ್ಸೆ ಮಂತ್ಲಿ $3 to $5K ನ ಗಳಿಸಬಹುದು. ಇದಕ್ಕೆ ನಿಮ್ಗೆ ವಾಯ್ಸ್ ಓವರ್ ಸ್ಕಿಲ್ ಮತ್ತೆ ಎಡಿಟಿಂಗ್ ಸ್ಕಿಲ್ ಚೆನ್ನಾಗಿದ್ರೆ ಸಾಕು. ಮತ್ತೆ ಈ ಚಾನಲ್ ನಲ್ಲಿ ನೀವು ಸ್ಟಡಿ ಮೋಟಿವೇಶನ್, ಅರ್ನಿಂಗ್ ಮೋಟಿವೇಶನ್, ಜಿಮ್ ಮೋಟಿವೇಶನ್ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋಸ್ ನ ಅಪ್ಲೋಡ್ ಮಾಡಬಹುದು. ನಂಬರ್ 5, ಇನ್ವೆಸ್ಟ್ಮೆಂಟ್ ಚಾನಲ್. ಇಂಡಿಯಾ ಈಗ ಫಾಸ್ಟೆಸ್ಟ್ ಡೆವಲಪಿಂಗ್ ಕಂಟ್ರೀಸ್ ಗಳಲ್ಲಿ ಒಂದು. ಸೊ ಇಲ್ಲಿ ಜನರು ಹಣ ಮಾಡೋಕೆ ಹೇಗೆ ಮನಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಸರ್ಚ್ ಮಾಡ್ತಾನೆ ಇರ್ತಾರೆ. ನಿಮ್ಗೂ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಇದ್ರೆ ಮತ್ತು ನಾಲೆಡ್ಜ್ ಇದ್ರೆ ನೀವು ಕೂಡ ಈ ರೀತಿ ಚಾನಲ್ ನ ಮಾಡಿ ಹೆಚ್ಚು ಅರ್ನಿಂಗ್ ಮಾಡಬಹುದು. ಈ ರೀತಿ ಟಾಪಿಕ್ ಗಳಿಗೆ ಹೈ CPM ಇರೋದ್ರಿಂದ ಅರ್ನಿಂಗ್ ಏನು ಕೊರತೆ ಇರೋದಿಲ್ಲ. ಇದರಲ್ಲಿ ಸ್ಪಾನ್ಸರ್ಶಿಪ್ಸ್ ಕೂಡ ಹೆಚ್ಚಾಗಿ ಬರುತ್ತೆ. ಅಫಿಲಿಯೇಟ್ ಲಿಂಕ್ಸ್ ಇಂದ ಕೂಡ ಹೆಚ್ಚು ಅರ್ನಿಂಗ್ ಮಾಡಬಹುದು. ಸಿಂಪಲ್ ಇನ್ವೆಸ್ಟ್ ಅನ್ನೋ ಚಾನಲ್ ಜಸ್ಟ್ 32 ವಿಡಿಯೋಸ್ ಅಪ್ಲೋಡ್ ಮಾಡಿ 190K ಪ್ಲಸ್ ಸಬ್ಸ್ಕ್ರೈಬರ್ಸ್ ನ ಮಾಡಿದೆ. ಇಂಥ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ಮಂತ್ಲಿ ಆರಾಮ್ಸೆ $1K to $5K ನ ಅರ್ನ್ ಮಾಡಬಹುದು. ನಂಬರ್ 6, ಫ್ಯಾಕ್ಟ್ ಚಾನಲ್. ಈ ಟಾಪಿಕ್ ನಲ್ಲಿ ಚಾನಲ್ ಮಾಡೋದು ತುಂಬಾನೇ ಸುಲಭ. ಹಾಗೆ ಈ ನೀಶ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಕೂಡ ಇರುತ್ತೆ. ಆದ್ರೆ ನೀವು ಏನಾದ್ರು ಡಿಫ್ರೆಂಟ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಈ ಟಾಪಿಕ್ ನಿಮ್ಗೋಸ್ಕರ. ಯಾಕಂದ್ರೆ ಫ್ಯಾಕ್ಟ್ ಚಾನಲ್ ಗಳನ್ನ ಎಲ್ಲಾ ರೀತಿ ಜನರು ಇಷ್ಟಪಡ್ತಾರೆ. ಹಾಗೆ ನೀಶ್ ಅಲ್ಲಿ ಕಂಟೆಂಟ್ ಏನು ಕಡಿಮೆ ಇರೋದಿಲ್ಲ. AI ಜಮಾನ ಆಗಿರೋದ್ರಿಂದ ಮಿನಿಟ್ಸ್ ಅಲ್ಲಿ ಫ್ಯಾಕ್ಟ್ ವಿಡಿಯೋನ ಕ್ರಿಯೇಟ್ ಮಾಡಬಹುದು. ChatGPT ನಲ್ಲಿ ಪ್ರಾಂಪ್ಟ್ ನ ಯೂಸ್ ಮಾಡ್ಕೊಂಡು ಥೌಸಂಡ್ಸ್ ಆಫ್ ಫ್ಯಾಕ್ಟ್ಸ್ ನ ಜನರೇಟ್ ಮಾಡಬಹುದು. ಹೀಗೆ ದಿನಕ್ಕೆ 5 ರಿಂದ 10 ಶಾರ್ಟ್ಸ್ ಹಾಕಿದ್ರು ಕೂಡ ಆರಾಮ್ಸೆ 2 ವೀಕ್ ಒಳಗೆ ನಿಮ್ಮ ಚಾನಲ್ ಮಾನಿಟೈಸ್ ಮಾಡಬಹುದು. ಆಮೇಲೆ ಆರಾಮ್ಸೆ ಈ ಚಾನಲ್ ಗಳಿಗೆ 1 to 5 ಮಿಲಿಯನ್ ವ್ಯೂಸ್ ಅಂತೂ ಬಂದೇ ಬರುತ್ತೆ. ಫ್ಯಾಕ್ಟ್ ಮ್ಯಾನಿ ಅನ್ನೋ ಚಾನಲ್ ಮಂತ್ಲಿ $270 ಮಿಲಿಯನ್ ವ್ಯೂಸ್ ನ ಗೇನ್ ಮಾಡುತ್ತೆ. ಇದರಿಂದ $1 ಮಿಲಿಯನ್ ನಷ್ಟು ಹಣ ಗಳಿಸುತ್ತೆ. $1 ಮಿಲಿಯನ್ ಅಂದ್ರೆ 8 ಕೋಟಿಗಿಂತ ಹೆಚ್ಚು. ನಂಬರ್ 7, ಆಸ್ಟ್ರಾಲಜಿ. ಇಂಡಿಯಾದಲ್ಲಿ ಪ್ರತಿದಿನ ಸಾಕಷ್ಟು ಜನರಿಗೆ ರಾಶಿಫಲ, ದಿನಫಲವನ್ನ ನೋಡೋ ಹವ್ಯಾಸ ಇದೆ. ಸೊ ಈ ಟಾಪಿಕ್ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಲಕ್ಷಗಟ್ಟಲೆ ವ್ಯೂಸ್ ಅಂತೂ ಬಂದೇ ಬರುತ್ತೆ. ಈ ರೀತಿ ಚಾನಲ್ ಗಳಿಗೆ ಕಾಂಪಿಟೇಷನ್ ತುಂಬಾ ಕಡಿಮೆ. ಕಂಟೆಂಟ್ ಗೇನು ಕೊರತೆ ಇರೋದಿಲ್ಲ. ಕನ್ನಡದಲ್ಲಿ ಈ ಚಾನಲ್ ಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಈ ರೀತಿ ಕಂಟೆಂಟ್ ಇರೋ ಚಾನಲ್ ಗಳಿಗೆ ಡೈಲಿ ಆರಾಮ್ಸೆ ಅಂದ್ರೆ 10K ವ್ಯೂಸ್ ಅಂತೂ ಬಂದೇ ಬರುತ್ತೆ. ಸೊ ಮಂತ್ಲಿ $3K to $5K ನ ಈ ಚಾನಲ್ ಗಳಿಂದ ಅರ್ನ್ ಮಾಡಬಹುದು.